ಪ್ರತಿಧ್ವನಿ ಕನ್ನಡ, ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ. ಸಮಾಜದ ಏಳಿಗೆಗಾಗಿ ನನ್ನ ಜೀವನವನ್ನ ಮುಡಿಪಾಗಿಟ್ಟಿದ್ದೇನೆ ಎಂದು ಪಂಚಮಸಾಲಿ ಸಮಾಜದ ರಾಜ್ಯಾಧ್ಯಕ್ಷರಾದ ಸೋಮನಗೌಡ ಪಾಟೀಲ್ ಹೇಳಿದರು. ಹೌದು, ನನ್ನ ನೌಕರಿ ಸೇವೆ ಇರುವ ಇನ್ನೂ 1 ವರ್ಷ ಮೊದಲೇ ನನ್ನ ನೌಕರಿ ಸೇವೆಗೆ ಸ್ವಯಂ ನಿವೃತ್ತಿ ಕೊಟ್ಟು ಪಂಚಮಸಾಲಿ ಸಮಾಜವನ್ನ ಕಟ್ಟಲಿಕ್ಕೆ ನನ್ನ ಜೀವನವನ್ನ ಮುಡಿಪಾಗಿಟ್ಟಿದ್ದೇನೆ ಎಂದು ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜದ ನಿಯೋಜಿತ ರಾಜ್ಯಾಧ್ಯಕ್ಷರಾದ ಸೋಮನಗೌಡ ಪಾಟೀಲ್ ಹೇಳಿದರು. ಅವರು ಮಂಗಳವಾರ ಶಿರಹಟ್ಟಿ ಪಟ್ಟಣದ ನೌಕರರ ಭವನದಲ್ಲಿ ಶಿರಹಟ್ಟಿ ತಾಲೂಕಾ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜದ ವತಿಯಿಂದ ಹಮ್ಮಿಕೊಂಡಿದ್ದ ಸನ್ಮಾನ ಸಮಾರಂಭದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು. ಈ ಹಿಂದೆ ರಾಜ್ಯಾಧ್ಯಕ್ಷರಾಗಿ 6 ಜನ ಆಗಿ ಹೋಗಿದ್ದಾರೆ. ಅವರು ಹಾಕಿಕೊಟ್ಟ ಮಾರ್ಗಸೂಚಿಗಳನ್ನು ಚಾಚು ತಪ್ಪದೆ ಅನುಸರಿಸಿ ಸಮಾಜದ ಏಳಿಗೆಗಾಗಿ ಪಾಲಿಸುತ್ತೇನೆ. ಜೊತೆಗೆ ಸಮಾಜದ ಕಟ್ಟಕಡೆಯ ಬಡ ಕುಟುಂಬಗಳಲ್ಲಿ ವಾಸಿಸುವ ನಮ್ಮ ಸಮಾಜದ ಮಕ್ಕಳ ನಿರುದ್ಯೋಗಿಗಳನ್ನು ಸಮಾಜದ ಮುಖ್ಯವಾಹಿನಿಗೆ ತರುವಲ್ಲಿ ನಾನೇ ಸ್ವತಃ ಗ್ರಾಮ ವಾಸ್ತವ್ಯ ಮಾಡಿ ಸಮಾಜದ ಸ್ಥಿತಿಗತಿಗಳನ್ನು ಅರಿತು ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತಂದು ಬಗೆಹರಿಸುವ ಪ್ರಾಮಾಣಿಕ ಕೆಲಸವನ್ನು ಮಾಡುತ್ತೇನೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಪಂಚಮಸಾಲಿ ಸಮಾಜದವರಾದ ಪಕ್ಕಿರೇಶ ಕಲ್ಯಾಣಿ, ಸೋಮಣ್ಣ ಡಾಣಗಲ್, ಬಸವಣ್ಣಪ್ಪ ತುಳಿ, ಎಚ್.ಎಂ. ದೇವಗಿರಿ, ಆರ್.ಬಿ. ಕಮತ್, ಕಾರ್ಯಾಧ್ಯಕ್ಷರಾದ ಬಸವರಾಜ ತುಳಿ, ಯಲ್ಲಪ್ಪ ಇಂಗಳಗಿ, ಸುರೇಶ್ ವರ್ವಿ, ಶಿವಪುತ್ರಪ್ಪ ಅಕ್ಕಿ, ಸುರೇಶ್ ಬ್ಯಾಲಹುಣಿಸಿ, ಮಹೇಶ್ ಡಾವಣಗಿರಿ ಸೇರಿದಂತೆ ಇನ್ನೂ ಅನೇಕ ಸಮಾಜದ ಬಾಂಧವರು ಉಪಸ್ಥಿತರಿದ್ದರು. ಪಂಚಮಸಾಲಿಯರಾದರ ಎಲ್ಲ ಹಳ್ಳಿಗಳಿಗೆ ಇನ್ನು 2 ವರ್ಷಗಳಲ್ಲಿ 1 ದಿವಸನೂ ಕೂಡ ಮನೆಯನ್ನು ಮಾಡ್ಕೊಳ್ಳೋದಿಲ್ಲ. 1 ದಿವಸನೂ ಕೂಡ ನಾನು ಏನಂದ್ರೆ ಮಲಗದೆ ಕರ್ನಾಟಕ ರಾಜ್ಯದ ಕಟ್ಟ ಕಡೆಯ ವ್ಯಕ್ತಿಯನ್ನು ಕೂಡ ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘದ ಬ್ಯಾನರ್ ನಡಿಯೊಳಗೆ ತರ್ತೇನೆ, ಮಾಡ್ತೇನೆ. 31 ವರ್ಷದ ಅನುಭವ ಇದೆ, ಸಂಕಲ್ಪಗಳಿವೆ, ಗುರಿ ಇದೆ. ನಾನು MLA ಆಗ್ಬೇಕಂದ್ರೆ ನಾನು ಯಲಬುರ್ಗಾ ತಾಲೂಕಿನಲ್ಲಿ 144 ಹಳ್ಳಿಗಳನ್ನ ತಿರುಗಿಬಿಟ್ರೆ ಒಂದ್ಸಲ ನಮ್ಮ ಜನ ಸೋಲಿಸ್ಬೋದು, ಮತ್ತೊಂದು ಸಲ ಸೋಲಿಸ್ಬೋದು, 3ನೇ ಸಲಕ್ಕೆ ಗಡಿ ಉರ್ಲಕ್ಕೆ ಸಾಯ್ತಾನಂತ ಅಧ್ಯಕ್ಷನ ಅಲ್ಲಿ MLA ಮಾಡ್ತಾರೆ. ಅದು MLA ಆಗುವಂತ ಗುರಿ ನನ್ನದಲ್ಲ. ಒಂದು ಗ್ರಾಮ ಪಂಚಾಯತಿ ಸದಸ್ಯ ಆಗಬಹುದು, ಅಧ್ಯಕ್ಷ ಆಗ್ಬೋದು, ಅದು ನನ್ನ ಗುರಿ ಅಲ್ಲ. ಜಿಲ್ಲಾ ಪಂಚಾಯತಿ ಸದಸ್ಯನಾಗ್ಬೋದು, ಅಲ್ಲಿ ಏನಂತಂದ್ರೆ ಮೆಂಬರ್ ಆಗ್ಬೋದು, ಅಧ್ಯಕ್ಷರಾಗ್ಬೋದು. ಅಲ್ಲಿ ಈ ಶಿರಟ್ಟಿಗೆ ಹಾಕ್ಬಾರ್ದು. ನಾನು ಅಲ್ಲಿ ಅದು ಆಗಲಿಕ್ಕೆ, MLA ಆಗ್ಲಿಕ್ಕೆ, ಜಿಲ್ಲಾ ಪಂಚಾಯತ್ ಸದಸ್ಯ ಆಗ್ಲಿಕ್ಕೆ, ಗ್ರಾಮ ಪಂಚಾಯತಿ ಮೆಂಬರ್ ಆಗ್ಲಿಕ್ಕೆ ನಿಮ್ಮೂರಿಗೆ ಬರ್ಬೇಕೆ? ನಾನು ಇಲ್ಲ. ನಾನು ಸಂಕಲ್ಪ ತೊಟ್ಟಿದ್ದೇನೆ. ಏನು 4ನೇ ಕ್ಲಾಸ್ನಲ್ಲಿ ನಮ್ಮ ತಾಯಿ ಕಳ್ಕೊಂಡೆ, 9ನೇ ಕ್ಲಾಸ್ನಲ್ಲಿ ನಮ್ಮ ಅಪ್ಪನ ಕಳ್ಕೊಂಡೆ. ಹೆಸರು ಸೋಮನಗೌಡ ಪಾಟೀಲ. ತಿನ್ನಕ್ಕೆ ಕೂಳಿದ್ದಿಲ್ಲ, ಇರಕ್ಕೆ ಮನೆ ಇದ್ದಿಲ್ಲ, ಹಾಕೊಳ್ಳಕ್ಕೆ ಬಟ್ಟೆ ಇದ್ದಿಲ್ಲ. ಅಂತಹ ಪ್ರಸಂಗದಲ್ಲಿ ಗದಗಿನಂತ ನಗರದೊಳಗ, ಹುಬ್ಬಳ್ಳಿ ಅಂತ ನಗರದೊಳಗ, ಗಂಗಾವತಿ ಅಂತ ನಗರದೊಳಗ, ಹೋಟೆಲ್ನೊಳಗ ಎಂತಂದ್ರೆ ದುಡಿದು, ರಿಕ್ಷಾ ತುಳಿದು, ಗವಿಸಿದ್ದಪ್ಪನ ಮಠದ ಆಶ್ರಯದಲ್ಲಿ MA M.Com ಅನ್ನು ಓದಿಕೊಂಡು, ಗದಗಿನ S.A. ಮಾನವಿ ಲಾ ಕಾಲೇಜಿನಲ್ಲಿ LLB ಅನ್ನು ಮುಗಿಸಿಕೊಂಡು 1,20,000 ಪಗಾರವನ್ನು ತೆಗೆದುಕೊಳ್ಳುವಂತ ಪ್ರಸಂಗದಲ್ಲಿ ಕೂಡ ನನ್ನಂಗ ಸಾವಿರ ಹುಡುಗರು ಪಂಚಮಸಾಲಿಯರು ಈ ರಾಜ್ಯದೊಳಗೆ ನೋವು ಅನುಭವಿಸ್ತಾರೆ ಅಂತ ತಿಳ್ಕೊಂಡು ನೌಕರಿ ಇರುವ 1 ವರ್ಷದ ಮೊದಲೇ ಏನಂದ್ರೆ ಆ ನೌಕರಿಗೆ VRS ಕೊಟ್ಟು ಬಂದು ಈ ಸಮಾಜವನ್ನು ಕಟ್ಟಲಿಕ್ಕೆ ಬಂದಿದ್ದೇನೆ. ಯಾವುದೇ ಹುಡುಗಾಟಿಕೆಗೆ ಈ ಸಮಾಜದ ಅಧ್ಯಕ್ಷನಾಗಿಲ್ಲ, ಯಾವುದೇ ನಗಜಾಟಿಕೆಗೆ ಈ ಸಮಾಜದ ಅಧ್ಯಕ್ಷನಾಗಿಲ್ಲ. ಒಂದು ಗುರಿ ಇಟ್ಟುಕೊಂಡಿದ್ದೇನೆ. ಏನು 6 ರಾಜ್ಯಾಧ್ಯಕ್ಷರನ್ನಾಗಿ ಹೋಗಿದ್ದಾರೆ, ಅವರ ಏನು ಹಾಕಿಕೊಟ್ಟ ಮಾರ್ಗಗಳದವ ಅವುಗಳನ್ನು ಚಾಚು ತಪ್ಪದೆ ಪಾಲಿಸುತ್ತಾ ನನ್ನ ಹೊಸ ಕಲ್ಪನೆಗಳನ್ನು ಕೂಡ ಇದಕ್ಕೆ ಜೋಡಿಸ್ತಾನೆ. ಹೊಸ ಆಯಾಮಗಳನ್ನು ಏನಂದ್ರೆ ಈ ಸಂಘಟನೆಗೆ ತರ್ತಾನೆ. ಇದು ಪಂಚಮಸಾಲಿ 84 ಲಕ್ಷ ಜನರ ಸಂಘಟನೆ. ಇದು ಯಾವುದೋ ಒಂದು ಪೀಠಕ್ಕೆ ಸೀಮಿತ ಇಲ್ಲ. ಇದು ಕೂಡಲ ಸಂಘ ಪೀಠ ಅಲ್ಲ, ಇದು ಹರಿಹರ ಪೀಠ ಅಲ್ಲ, ಇದು ಜಮಖಂಡಿ ಪೀಠ ಅಲ್ಲ. 84 ಲಕ್ಷ ಜನ ಒಪ್ಪಿಕೊಂಡಿರುವಂತಹ ಈ ಪೀಠಗಳು ಹುಟ್ಟುವುದಕ್ಕಿಂತ ಪೂರ್ವದಲ್ಲಿ ಏನಂದ್ರೆ ಹುಟ್ಟಿಕೊಂಡಿರುವಂತ ಸಂಘಟನೆ. ಬಂಧುಗಳೇ, ಪೀಠಗಳು ಹೋದ್ಮೇಲೆ ಮತ್ತೊಬ್ಬ ಸ್ವಾಮಿ ಮಾಡ್ಬೇಕಲ್ಲ,
ಅದು ಸಂಘ ಹಾಗಲ್ಲ. ಈ ಸಂಘಕ್ಕೆ 7ನೇ ಅಧ್ಯಕ್ಷ ನಾನು ಹೋದ್ರೆ ಇನ್ನೊಬ್ಬ 8ನೇ ಅಧ್ಯಕ್ಷ ಬರ್ತಾನೆ. ಇದು ಅಧಿಕೃತವಾದ ಸಂಘಟನೆ. ಇದರ ಮೂಲಕವಾಗಿ ಕಟ್ಟ ಕಡೆಯ ವ್ಯಕ್ತಿಯ ಒಂದು ಹೊಣೆಗಾರಿಕೆಯನ್ನು ಕೂಡ ತಿಳಿಸುವಂತ ಕೆಲಸ ನಾನು ಮುಂದಿನ ತಿಂಗಳ ಪ್ರಾರಂಭ ಮಾಡ್ತೇನೆ. ಪ್ರತಿ ತಿಂಗಳ ನಾನು ಸಂಕಲ್ಪ ಮಾಡಿಕೊಂಡಿದ್ದೇನೆ, ಒಂದು ಊರನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ. ಅತ್ಯಂತ ದೊಡ್ಡ ಸಂಖ್ಯೆ ಪಂಚಮಸಾಲಿ ಇರಬೇಕು ಆ ಊರಾಗ. ಅದರ ಜೊತೆಗೆ ರಾತ್ರಿ 12 ಗಂಟೆ 1 ಗಂಟೆವರೆಗೂ ಕೂಡ ನಮ್ಮ ಎಲ್ಲ ಹಿರಿಯರನ್ನ ಕರ್ಕೊಂಡು ಒಂದು ಕಾರ್ಯಕ್ರಮವನ್ನು ಮಾಡಿ ರಾತ್ರಿ 12 ಗಂಟೆವರೆಗೂ ನಾಟಕ ನೋಡಕ್ ಬರ್ಬೇಕಲ್ಲ ಜನ. ಆ ರೀತಿ ಒಳಗ ಜನ ಬಂದು ಹಾಸ್ಯ ಹಚ್ಕೊಂಡು ಕುಂದಿರ್ಬೇಕು, ಅಲ್ಲಿ ಕೂತ್ಕೊಂಡು ಎಲ್ಲ ಮಾತುಗಳನ್ನು ಕೇಳಬೇಕು. ಅದಾದ್ಮೇಲೆ ಅವತ್ತಿನ ದಿವಸ ಅದೇ ಹಳ್ಳಿಯೊಳಗ ಒಂದು ಕುಟುಂಬ 4 ಎಕರೆಕ್ಕಿಂತ ಕಡಿಮೆ ಇರುವಂತ ಜಮೀನ್ದಾರ, ಅವನಿಗೆ ತಗಡಿನ ಮನೆ ಅಥವಾ ಗುಡಿಸಲು ಮನೆ ಇರಬೇಕು, ಕಟ್ಟ ಕಡೆಯ ಬಡತನದ ಕುಟುಂಬ ಇರಬೇಕು. ಅಂಥ ಮನೆಯೊಳಗ ಪಂಚಮಸಾಲಿ ರಾಜ್ಯಾಧ್ಯಕ್ಷ ಅವತ್ತು ವಾಸ್ತವ್ಯ ಹೂಡ್ತಾನೆ. ಒಬ್ಬ ಸೋಮನಗೌಡ ಅಲ್ಲ, ಒಬ್ಬ ವ್ಯಕ್ತಿ ಅಲ್ಲ, 84 ಲಕ್ಷ ಜನರ ಅಧ್ಯಕ್ಷ ಆ ಕುಟುಂಬದ ಮನೆಯೊಳಗೆ ವಾಸಿಸಿದ್ರೆ ಅದಕ್ಕೊಂದು ಹೆಸರೇ ಬೇರೆ ಹೋಗ್ತದೆ, ಅದು ಒಂದು ಇತಿಹಾಸ ಆಗ್ತದೆ. ಆ ವ್ಯಕ್ತಿಗೊಂದು ಪ್ರೇರಣೆ ಕೊಟ್ಟಾಗುತ್ತೆ, ಆ ಕುಟುಂಬಕ್ಕೊಂದು ಶಕ್ತಿ ಬರ್ತದೆ. ಅದನ್ನು ಮುಂದಿನ ತಿಂಗಳಿಂದಲೇ ಜಾರಿಗೊಳಿಸ್ತೇನೆ. ಬಂಧುಗಳೇ, ನಿಮ್ಮ ಆಶೀರ್ವಾದ ಬೇಕಷ್ಟೇ. ಹಲವಾರು ಸಂಕಲ್ಪಗಳನ್ನು ಇಟ್ಕೊಂಡಿದ್ದೇನೆ, ನನಗೆ ಅಡ್ಡಾಡಕ್ಕೆ ಬೇಸರ ಇಲ್ಲ. ಲಕ್ಷ್ಮೇಶ್ವರ ಪಟ್ಟಣದ ಅತ್ಯಂತ ಜನದಟ್ಟಣೆಯುಳ್ಳ ರಸ್ತೆಯಾದ ಶ್ರೀ ದುಡ್ಡಿ ಬಸವೇಶ್ವರ ದೇವಸ್ಥಾನದ ರಸ್ತೆ, ಗುಲಗಂಜಿ ಕೊಪ್ಪ ರೋಡ್, ಪೇಠಾ ಬಡ ಓಣಿಯಲ್ಲಿ ಯುಕೆ ಪ್ರಾಪರ್ಟೀಸ್ ಅಂಡ್ ಬಿಲ್ಡರ್ಸ್ ನಿಮ್ಮ ಕನಸಿನ ಮನೆಯನ್ನು ನಿಮ್ಮ ಕನಸಿನಂತೆ ನೆಮ್ಮದಿಯಾದ ಬಜೆಟ್ನಲ್ಲಿ ಸೌಂದರ್ಯವಾದ ಅಚ್ಚುಕಟ್ಟಾದ ಮೂಲಭೂತ ಸೌಕರ್ಯಗಳನ್ನು ಹೊಂದಿದ ಮನೆಯನ್ನು ತಯಾರಿಸಿ ನಿಮಗೆ ಒದಗಿಸುತ್ತಿದ್ದು, ಬೇಗನೆ ನಿಮ್ಮ ಕನಸಿನ ಮನೆಯನ್ನ ನಿರ್ಮಿಸಲು ಕನಸನ್ನು ಹೊತ್ತ ಕನಸುಗಾರರು ಈಗಲೇ ಸಂಪರ್ಕಿಸಿ 9380439687 8050606167.